ಸೌಹಾರ್ದತೆಯ ತವರೂರು ಎಂದು ಪ್ರತೀತಿ ಹೊಂದಿರುವ ಮಾನ್ವಿ ತಾಲೂಕಿನಲ್ಲಿ ಗಣೇಶ ವಿಸರ್ಜನೆಯಲ್ಲಿ ತೊಡಗಿದ್ದ ಹಿಂದೂ ಬಾಂಧವರಿಗೆ ರೆಹಮತ್ ಅಲಿ ಹಾಗೂ ಹಬೀಬ್ ಎನ್ನುವ ಸಹೋದರರು ಅನ್ನ ಸಂತರ್ಪಣೆ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ. ಎಲ್ಲ ಧರ್ಮೀಯರು ಒಂದೇ ಆಗಿ ಹಬ್ಬ ಹರಿದಿನಗಳನ್ನು ಆಚರಿಸಿದಾಗ ಮಾತ್ರ ಸೌಹಾರ್ದತೆಯ ಸಂಕೇತವನ್ನು ಸಾರಿದಂತಾಗ್ತದೆ ಎಂಬ ಗುಣ ಹೊಂದಿದ್ದಾರೆ ಅಂತ ವೀರಶೈವ ಲಿಂಗಾಯತ ಸಮಾಜದ ತಾಲೂಕು ಅಧ್ಯಕ್ಷ ಅರುಣ್ ಚಂದ ಹರ್ಷ ವ್ಯಕ್ತಪಡಿಸಿದರು. ಸೌಹಾರ್ದತೆಯಿಂದ ಬದುಕುವುದೇ ನಮ್ಮ ಜೀವಾಳ ಅಂತ ಸಹೋದರರು ಅಭಿಪ್ರಾಯ ವ್ಯಕ್ತಪಡಿಸಿದರು. ವರದಿ ಶಫೀಕ್ ಹುಸೇನ್, ಮಾನ್ವಿ. ಇಲ್ಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಇಲ್ಲಿ ನಾವೆಲ್ಲರೂ ಅಣ್ಣ ತಮ್ಮರಾಗಿದ್ದಾರೆ. ನಾವು ದಿನನಿತ್ಯ ಕೂಡ ನಮ್ಮ ಶ್ರೀಧರ್ ತಾತನವರು ಒಂದು ವ್ಯವಸ್ಥೆ, ಅವರ ಲೀಡರ್ಶಿಪ್ ಅಲ್ಲಿ ಅತ್ಯಂತ ಆತ್ಮೀಯರು. ನಮಗೆ ವೀರಶೈವರಿಗಿಂತ ಹೆಚ್ಚಿಗೆ ಒಂದು ಸಂಬಂಧಗಳು ಇರುವಂಥದ್ದು ಅಂತಂದ್ರೆ ಅವರಿಗೆ ಮುಸ್ಲಿಂ ಬಾಂಧವರು ಎಲ್ಲರೂ ಕೂಡ ಅವ್ರಿಗೆ ಪರಿಚಯ. ಆ ರೀತಿಯಲ್ಲಿ ಅವರ ನೇತೃತ್ವದಲ್ಲೇ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮೆಲ್ಲರಿಗೂ ಕೂಡ ನಮ್ಗೆ ಇವತ್ತು ಕರೆಸಿ ಒಂದು ವ್ಯವಸ್ಥೆಯನ್ನು ಮಾಡಿ ಈ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮಗೆ ಕರೆಸಿ ನಮ್ಮ ಸಮಾಜದ ಎಲ್ಲರಿಗೂ ಕೂಡ ತಾವು ಕೂಡ ಕೈ ಜೋಡಿಸಿರೋದಕ್ಕೆ ನಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸಿ ಧನ್ಯವಾದಗಳು. ಪ್ರತಿಯೊಂದು ಹಬ್ಬವನ್ನು ಆಚರಿಸ್ತಾ ಬಂದಿದ್ದೇವೆ. ಯಾಕಂದರೆ ಬೆಳಗ್ಗಿದ್ರೆ ಎಲ್ಲರಿಗೂ ಒಳನಾಟ ಇತ್ತು. ಅಣ್ಣ ತಮ್ಮ ಮಾವ ಯಾವ ರೀತಿ ನಾವು ಹಳ್ಳಿಯಲ್ಲಿ ಸಂಬಂಧಗಳನ್ನು ಬೆಳೆಸುತ್ತಾ ಬಂದಿದ್ದೀವಿ. ಅದೇ ರೀತಿ ಅದೇ ಕಲ್ಚರಲ್ಲಿ ಅದೇ ಸಂಸ್ಕೃತಿಯಲ್ಲಿ ನಮ್ಮ ಮಾನವಿಯಲ್ಲಿ ಪ್ರತಿಯೊಬ್ಬರು ಸಂಬಂಧಗಳಿಂದ ಕರೀತಾರೆ. ಆದರೆ ಇವತ್ತಿನವರೆಗೆ ಯಾವುದೇ ಗಲಭೆಗಳು ಅಹಿತಕರ ಘಟನೆಗಳು ಮಾನವಿಯಲ್ಲಿ ಆಗಿಲ್ಲ. ಯಾಕಂದರೆ ಹಿರಿಯರು ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಹಬ್ಬ, ರಂಜಾನ್ ಹಬ್ಬ, ಬಕ್ರೀದ್ ಹಬ್ಬ, ಮೊಹರಂ ಹಬ್ಬ, ಈ ಹಬ್ಬಗಳನ್ನು ನಾವು ಎಲ್ಲರೂ ಒಂದಾಗಿ ಮಾಡುತ್ತೇವೆ. ಅದೇ ರೀತಿಯಾಗಿ ಲಾಸ್ಟ್ ಟೈಮ್ ರೆಹಮತ್ ಅವರು ಸಹ ಊಟದ ವ್ಯವಸ್ಥೆ ಮಾಡಿದರು. ಅದೇ ರೀತಿಯಾಗಿ ನಮ್ಮ ಸಹೋದರಾದ ರೆಹಮತ್ ಅವರು ಸಹ ಈಗ ಅವರ ಬಂಧು ಬಳಗ ಎಲ್ಲರೂ ಇವತ್ತಿನ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶವೇನೆಂದರೆ ನಾವು ಭಾರತೀಯರು, ನಾವೆಲ್ಲರೂ ಒಂದೇ ಎಂಬ ಸಂಕೇತವನ್ನು ಸಾರುವ ಮುಖಾಂತರ ನಾವು ಹಿಂದೂ ಮುಸ್ಲಿಂ ಯಾವ ಭೇದ ಭಾವ ಇಲ್ಲದೆ ನಾವು ಜಾತ್ಯತೀತವಾಗಿ ಈ ಭಾರತ ದೇಶದಲ್ಲಿ ಇದ್ದೇವೆ. ನಾವು ಭಾರತೀಯರು, ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನು ಸಾರುವ ಮುಖಾಂತರ ನಾವೆಲ್ಲರೂ ಒಂದೇರಾಗಿರ್ತೇವೆ. ಮತ್ತೊಂದೇನೆಂದರೆ ನಮ್ಮ ಈದ್ ಮಿಲಾದ್ ಹಬ್ಬ 5ನೇ ತಾರೀಕಿದೆ. ನಮ್ಮ ಸಹೋದರರು ಆಗಿರುವಂತಹ ಎಲ್ಲ ನಮ್ಮ ವೀರಶೈವ ಸಮಾಜದವರು ನಮ್ಮ ಅಲ್ಲಿ ಶರ್ಬತ್ ವ್ಯವಸ್ಥೆ ಹೊಸ ಸರ್ಕಲ್ ಅಲ್ಲಿ ಮಾಡೋದು ಅದು ನಮಗೆ ದೊಡ್ಡ ಹೆಮ್ಮೆ. ನಾವು ಈ ರೀತಿ ಅವರಿಗೆ ಕಾರ್ಯಕ್ರಮ ಮಾಡೋದು ಅದು ಅವರಿಗೆ ಹೆಮ್ಮೆ. ಇಂತಹ ಸಹೋದರತೆಯನ್ನು ಬೆಳೆಸಿಕೊಂಡು ಜೀವನ ಮಾಡಿದಾಗ ನಾವು ಜೀವನದ ಮನುಷ್ಯರಾಗಿ ಹುಟ್ಟುವುದು ಸಾರ್ಥಕವಾಗುತ್ತದೆ. ಯಾಕಂದರೆ ನಾವು ಯಾವುದೇ ಕಾರ್ಯಕ್ರಮಗಳು ಮಾಡಲಿ, ಯಾವುದು ದೇಶಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಸಾರುವಂತಹ ಕಾರ್ಯಕ್ರಮಗಳು ಆಗಬೇಕು ಹೊರತು ಯಾವುದೇ ರೀತಿಯ ಜಾತಿ ಯಾವುದೇ ಇಲ್ಲ. ಇಲ್ಲಿ ಎಲ್ಲರೂ ಒಂದೇ ಎಂಬ ಭಾವನೆ ನಮ್ಮಲ್ಲಿ ಇರಬೇಕು. ಆಗ ಮಾತ್ರ ನಾವು ಎಲ್ಲರೂ ಶಾಂತಿಯುತವಾಗಿ ಇರ್ತೇವೆ ಎಂದು ಹೇಳುತ್ತೇನೆ. ಅದೇ ರೀತಿ ನಮ್ಮ ಒಂದು ಕರೆಗೆ ಒಗ್ಗೂಟು ಬಂದಿರುವಂತಹ ನನ್ನ ಎಲ್ಲ ಅಣ್ಣಂದಿರಿಗೆ ನಾನು ವಂದಿಸುತ್ತಾ ನನ್ನ 2 ಪ್ರಾಸ್ತಾವಿಕ ನುಡಿಯನ್ನು ನಾನು ಮುಗಿಸ್ತೇನೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.